ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಡಿಮೆ ಅಂಕ ಬರ್ಬೋದು ನಂದು ಮಾರ್ಕ್ಸ್ ಕಡಿಮೆ ಆಗುತ್ತೆ, ನನಗೆ ಸೀಟ್ ಬೇಕು, ಏನು ಮಾಡಲಿ, ಏನು ಆಪ್ಷನ್ಸ್ ಇದೆ ವಿದ್ಯಾರ್ಥಿಗಳಿಗೆ. ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಏನೆಲ್ಲ ಆಪ್ಷನ್ಸ್ ಇದೆ, ನಮಗೆ ಏನೆಲ್ಲ ಲಕ್ ಮ್ಯಾಟ್ರ್ ಆಗುತ್ತೆ, ನಿಮ್ಗೆ ಏನೆಲ್ಲ ನೀವು ಡಿಫ್ರೆಂಟಾಗಿ ಯೋಚನೆ ಮಾಡಿ ಡಿಫ್ರೆಂಟಾಗಿ ಥಿಂಕ್ ಮಾಡಿ ನೀವು ಮೆಡಿಕಲ್ ಸೀಟ್ನ ಪಡ್ಕೊಳ್ಬೋದು. ಕಡಿಮೆ ಅಂಕ ಬಂದರೂ ಕೂಡ ನೀವು ಸೀಟ್ನ ಹೇಗೆ ಪಡ್ಕೊಳ್ಬೋದು ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ ಲೈಕ್ನ ಮಾಡಿ. ನಂಬರ್ ಒನ್, ಅನ್ಕೋಬಹುದು ಎಲ್ಲ ಹೈಯೆಸ್ಟ್ ರ್ಯಾಂಕ್ ಇರೋರಿಗೆ ಮಾತ್ರ ಸೀಟ್ ಸಿಗುತ್ತೆ ಅಂತ, ಅದು ಸುಳ್ಳು ಆಯ್ತಾ. ಇತಿಹಾಸ ಹಿಸ್ಟ್ರಿ ಕೂಡ ಇದೆ, ಕಡಿಮೆ ಅಂಕ ಬಂದವರಿಗೆ ಕೂಡ ಸೀಟ್ ಸಿಕ್ಕಿದೆ, ಅದನ್ನು ಮಾತ್ರ ಗ್ಯಾಪ್ ನೋಡ್ಕೊಳ್ಳಿ. ಹೀಗಾಗಿ ನಿರಾಶರಾಗಬೇಡಿ. ಪ್ರತಿ ವರ್ಷ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕಡಿಮೆ ಅಂಕ ಬಂದರೂ ಕೂಡ ಸರ್ಕಾರಿ ಅಥವಾ ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಸೀಟು ಕೂಡ ಬಂದಿರುತ್ತೆ. ಇದು ವಿಶೇಷ ಸಂದರ್ಭ ಆಗಿರುತ್ತೆ, ಗ್ಯಾಪ್ ನೋಡ್ಕೊಳ್ಳಿ, ಅದ್ರ ಬಗ್ಗೆ ಯೋಚನೆ ಮಾಡಿ. ಮೈನ್ ಥಿಂಗ್ ರಿಸರ್ವೇಶನ್, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ದು ಮಾರ್ಕ್ಸ್ ಕಡಿಮೆ ಇದ್ರೂ ಕೂಡ ನಿಮ್ದು ರಿಸರ್ವೇಶನ್ ಇದೆ, ಲೈಕ್ ನಿಮ್ದು SC ST OBC ಆಗಿದ್ರೆ, ಲೈಕ್ ನೀವು SC ST ಆಗಿದ್ರೆ ಇನ್ನು ಕೂಡ ಲಕ್ಕಿ ಪೀಪಲ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರು 2A 3A 3B ಕ್ಯಾಟಗರಿ 1 ಇದ್ರೆ ರಿಸರ್ವೇಶನ್ ಕೂಡ ಇದೆ. ರಿಸರ್ವೇಶನ್ ಇದ್ರೆ ಕೂಡ ನೀವು ಕಡಿಮೆ ಅಂಕ ಬಂದರೂ ಕೂಡ ನೀವು ಸೀಟ್ನ ಪಡೆದುಕೊಳ್ಳಬಹುದು. ಅದಕ್ಕೋಸ್ಕರ ನೀವು ಕುಗ್ಬೇಡಿ, ನೀವು ನಿಮ್ಮ ಹಾರ್ಡ್ ವರ್ಕ್ನ ಕೂಡ ಮಾಡಿ. ಇಲ್ಲಿ ರಿಸರ್ವೇಶನ್ ಕೂಡ ಇದ್ರೆ ಅಲ್ಲಿ ನಿಮಗೆ ಕಾಂಪಿಟೇಟಿವ್ ಜಾಸ್ತಿ ಇರುತ್ತೆ. ಲೈಕ್ ನೀವು ನಿಮ್ಮ OBC ಆದ್ರೆ, ಜನರಲ್ ಆದ್ರೆ ಎಲ್ಲರೂ ಕೂಡ ಬರ್ತಾರೆ, ಬಟ್ ನಿಮ್ಮ ಕ್ಯಾಟಗರಿ ವೈಸ್ ಕಾಂಪಿಟೇಟಿವ್ ಅಲ್ಲಿ ನಿಮ್ಮ ಕ್ಯಾಟಗರಿ ಅವರು ಇರ್ತಾರೆ, ಅಲ್ಲೂ ಕೂಡ ಕಡಿಮೆ ಇರ್ತಾರೆ ಜನ. ಪ್ಲಸ್ ಕಾಂಪಿಟೇಟಿವ್ ಲೆವೆಲ್ ಕೂಡ ಕಡಿಮೆ ಇರುತ್ತೆ. ಇಲ್ಲಿ ಎಷ್ಟು ಜಾಸ್ತಿ ಜನ ಇರ್ತಾರೆ ಅಷ್ಟು ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇರುತ್ತೆ, ಎಷ್ಟು ಕಡಿಮೆ ಜನ ಇರ್ತಾರೆ ಅಷ್ಟು ಕಾಂಪಿಟೇಷನ್ ಲೆವೆಲ್ ಕಡಿಮೆ ಇರುತ್ತೆ. ಈ ರೀತಿ ನಿಮಗೆ ರಿಸರ್ವೇಶನ್ ಕೂಡ ಇದ್ರೆ ನೀವು ಆರಾಮಾಗಿ ಕಡಿಮೆ ಅಂಕ ಬಂದರೂ ಕೂಡ ನೀವು ಮೆಡಿಕಲ್ ಸೀಟ್ನ ಪಡ್ಕೊಳ್ಬಹುದು. ಇದು ಸಂಪೂರ್ಣವಾಗಿ ನಿಮ್ಮ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಯು ಆರ್ SC ST ಆಗಿದ್ರೆ ನೀವು ಪ್ಯೂರ್ ಲಕ್ಕಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನ ಕೆಲ ಕಾಲೇಜುಗಳು ಹೆಚ್ಚು ಫೀಸ್ ಕೂಡ ನೀಡಿ ನಿಮಗೆ ಖಾಸಗಿ ಮೆಡಿಕಲ್ ಸೀಟ್ಗಳು ಕೊಡ್ತವೆ. ಲೈಕ್ ನಿಮಗೆ ಖಾಸಗಿ ಕಾಲೇಜುಗಳಲ್ಲಿ NRI ಅಂಡ್ ಮ್ಯಾನೇಜ್ಮೆಂಟ್ ಕೂಡ ಇದೆ. ಅಲ್ಲಿ ಏನಂದ್ರೆ ನಿಮಗೆ ಸಿಂಪಲ್ ನೀವು ಕೂಡ ಮೆಡಿಕಲ್ ಹೋಗ್ಬೋದು, ಬಟ್ ಫೀಸ್ ಜಾಸ್ತಿ ಇರುತ್ತೆ ಅಷ್ಟೇ. ಅದಕ್ಕೆ ಸ್ಪರ್ಧೆ ಕೂಡ ಕಡಿಮೆ ಇರುತ್ತೆ, ಬಟ್ ನಿಮಗೆ ಫೀಸ್ ಜಾಸ್ತಿ ಇರುತ್ತೆ. ಬಟ್ ಲೈಕ್ ನಾನು MBBS ಮಾಡಲೇಬೇಕು, ನೀವು ಮನೆ ಕಡೆ ಚೆನ್ನಾಗಿದ್ರೆ, ಬಟ್ ನೀವು ಸ್ವಲ್ಪ ಎಕನಾಮಿಕಲಿ ಚೆನ್ನಾಗಿದ್ರೆ, ಲೈಕ್ ನೀವು ಕೂಡ ಈ ರೀತಿ NRI ಕೊಟ್ಟು ಹೋಗ್ಬೋದು. ನಾನು ನೀಟ್ ಮಾಡಲೇಬೇಕು ಅನ್ನೋರು ಈ ರೀತಿ ಹೋಗ್ಬೋದು. ಲೈಕ್ ಇನ್ನೂ ಒಂದು ಆಪ್ಷನ್ ಏನಂದ್ರೆ ಅದರ್ ಸ್ಟೇಟ್ ಕೋಟಾ ಅಥವಾ ಡೀಮ್ಡ್ ಯೂನಿವರ್ಸಿಟಿಗಳು, ಅಂದ್ರೆ ಮೀನ್ಸ್ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಏನಾಗುತ್ತೆ ಅಂದ್ರೆ ಕಡಿಮೆ ಅಂಕ ಇರೋರು ಕೂಡ ಅರ್ಜಿಯನ್ನು ಕೂಡ ಹಾಕ್ಬೋದು. ಕಟ್ ಆಫ್ ಹೆಚ್ಚು ಕಡಿಮೆ ಆಗ್ಬೋದು, ವೇರಿ ಆಗುತ್ತೆ. ಬಟ್ ಅದರ್ ಸ್ಟೇಟ್ ಕೋಟಾ ಅಂಡ್ ಡೀಮ್ಡ್ ಯೂನಿವರ್ಸಿಟಿ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಆಪ್ಷನ್ಸ್ ಆಗಿದೆ. ಲೈಕ್ MBBS ಮಾಡಲೇಬೇಕು ಅಂದ್ರೆ ಕೂಡ ನೀವು ಡೀಮ್ಡ್ ಯೂನಿವರ್ಸಿಟಿ ಅಂಡ್ ಅದರ್ ಸ್ಟೇಟ್ಸ್ ಕೋಟಾ ನೀವು ಕೂಡ ಟ್ರೈ ಮಾಡಬಹುದು. ಕಟ್ ಆಫ್ ಬಂದ್ಬಿಟ್ಟು ನಿಮ್ಮ ಕ್ಯಾಟಗರಿಯಲ್ಲಿ ಹೆಚ್ಚು ಕಡಿಮೆ ಆಗ್ತದೆ, ಅದು ಕೂಡ ಮ್ಯಾಟರ್ ಆಗುತ್ತೆ. ಮೇನ್ ಥಿಂಗ್ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು, ಫಿಫ್ತ್ ಆಪ್ಷನ್ ಹೇಳ್ತಾ ಇದ್ದೀನಿ, ಅಬ್ರೋಡ್ ಆಯ್ತಾ. ಲೈಕ್ ನೀವು ನಂಬ್ತಿರೋ ಬಿಡ್ತಿರೋ, ಲೈಕ್ ನಿಮ್ಮ ಇಂಡಿಯಾದಲ್ಲಿ ನೀವು ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ನೀವು MBBS ಮಾಡಿದ್ರೆ ಫೀಸ್ ಕಡಿಮೆ. ಲೈಕ್ ನೀವು ಮ್ಯಾನೇಜ್ಮೆಂಟ್ NRI ಕೊಟ್ಟಾಗ ಹೋದ್ರೆ, ಲೈಕ್ ಫಾರಿನ್ ಕಂಟ್ರೀಸ್ ಅಲ್ಲೇ ಫೀಸ್ ಕಡಿಮೆ ಕಂಪೇರ್ಡ್ ಟು ಇಂಡಿಯಾದಲ್ಲಿ. ಕಡಿಮೆ ಅಂಕ ಆಗಿದ್ರು ಕೂಡ ನೀವು ರಷ್ಯಾ, ಫಿಲಿಪೈನ್, ಕಜಕಿಸ್ತಾನ್, ಜಾರ್ಜಿಯಾ ಈ ದೇಶಗಳಿಗೆ ನೀವು ಬೇಕಾದ್ರೆ MBBS ಶಿಕ್ಷಣ ಕೂಡ ಪಡೆಯಬಹುದು. ಖರ್ಚು ಬಂದ್ಬಿಟ್ಟು ಅವರೇಜ್ ಹೇಳ್ತಾ ಇದ್ದೀನಿ, ಕೆಲವೊಂದು ಕಂಟ್ರಿಗಳಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಖರ್ಚು ಜಾಸ್ತಿ ಇರುತ್ತೆ, ಕೆಲವೊಂದು ಕಂಟ್ರಿಗಳಲ್ಲಿ ಕಡಿಮೆ ಇರುತ್ತೆ. ಆನ್ ವೇ ನೋಡೋದಾದ್ರೆ 25 lakh to 40 lakh ಕೂಡ ಆಗುತ್ತೆ. ಬಟ್ ಇಲ್ಲಿ ಮೇನ್ ಥಿಂಗ್ ಏನಂದ್ರೆ ನೀಟ್ ಬಂದ್ಬಿಟ್ಟು ಜಸ್ಟ್ ಪಾಸ್ ಆಗಿದ್ರೆ ಸಾಕು, ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ನೀವೇನು ಹೈಯೆಸ್ಟ್ ಸ್ಕೋರ್ ಮಾಡಿರಬೇಕು ಅಂತ ಇಲ್ಲ, ಜಸ್ಟ್ ನೀವು ನೀಟ್ಗೆ ಕ್ವಾಲಿಫೈ ಆಗಿದ್ರೆ ಲೈಕ್ ನೀವು ಅಪ್ರೋಡ್ ಕೂಡ ಮಾಡಬಹುದು. ಇದು ನಿಮ್ಮ ಓನ್ ರಿಸ್ಕ್ ಆಗಿರುತ್ತೆ, ನೋಡ್ಕೊಳ್ಳಿ. ಮೇನ್ ಥಿಂಗ್ ಇನ್ನೊಂದು ಆಪ್ಷನ್ ನೋಡೋದಾದ್ರೆ ಮಾಪ್ ಅಪ್ ರೌಂಡ್, ಅಂದ್ರೆ ನಿಮಗೆ ಫಸ್ಟ್ ರೌಂಡ್ ಆಗುತ್ತೆ, ಸೆಕೆಂಡ್ ರೌಂಡ್ ಆಗುತ್ತೆ. ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ, ಅಯ್ಯೋ ಕಷ್ಟ ಆಗುತ್ತೆ, ನಾನು ಹೋಗ್ಬಿಡ್ಬೇಕು ಅಂತ ಹೇಳಿ ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಅಲ್ಲೇ ಹೋಗಿ ಅಡ್ಮಿಷನ್ ಆಗ್ತಾರೆ. ಬಟ್ ಕೆಲವು ವಿದ್ಯಾರ್ಥಿಗಳು ವೆಯ್ಟ್ ಕೂಡ ಮಾಡ್ತಾರೆ, ಅವರಿಗೆ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಆಗಿಲ್ಲ ಅಂದ್ರೆ ಕೂಡ ಮಾಪ್ ಅಪ್ ರೌಂಡ್ ಅಲ್ಲಿ ಕೂಡ ಲಕ್ ಇರುತ್ತೆ. ಯಾಕಂದ್ರೆ ಅಲ್ಲಿ ಕಾಂಪಿಟೇಷನ್ ಲೆವೆಲ್ ಕಡಿಮೆ ಇರುತ್ತೆ, ಸೀಟ್ಗಳು ಕೂಡ ಇರ್ತವೆ, ನಿಮ್ಮ ಕ್ಯಾಟಗರಿ ಮೇಲೆ ಎಲ್ಲ ಕನ್ಸಿಡರ್ ಆಗೋ ಕಾರಣ ಮಾಪ್ ಅಪ್ ರೌಂಡ್ಗೆ ಹೋಗ್ಬೋದು. ಲೈಕ್ ನಿಮಗೆ ಮಾಪ್ ಅಪ್ ರೌಂಡ್ ಅಲ್ಲಿ ಕೂಡ ಕಡಿಮೆ ಅಂಕ ಬಂದರೂ ಕೂಡ ನೀವು ಸೀಟ್ನ ಪಡೆದುಕೊಳ್ಳಬಹುದು. ನಿಮ್ಮ ಆಯ್ಕೆ, ಇದು ನಿಮ್ಮ ಪ್ರಮುಖ ಆಯ್ಕೆ. ನೀವು ಏನು ಆಯ್ಕೆ ಮಾಡ್ಕೊಳ್ತೀರಾ ಅದು ನಿಮಗೆ ವೆರಿ ವೆರಿ ಮ್ಯಾಟರ್ ಆಗುತ್ತೆ. ಇನ್ನ ಮೇನ್ ಥಿಂಗ್ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ, ಎಷ್ಟೇ ಅಂಕ ಬಂದು ಕೂಡ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಸರಿಯಾಗಿ ಚಾಯ್ಸ್ ಎಂಟ್ರಿ ಕೂಡ ಮಾಡೋದಿಲ್ಲ, ಡಾಕ್ಯುಮೆಂಟ್ ಕರೆಕ್ಟಾಗಿ ಸಬ್ಮಿಟ್ ಕೂಡ ಮಾಡೋದಿಲ್ಲ. ಅಂತವರಿಗೆ ಸೀಟ್ ಸಿಗದೇ ಇರೋ ಸಾಧ್ಯತೆ ಕೂಡ ಹೆಚ್ಚಿದೆ. ಅಂತವರಿಗೆ ಸೀಟ್ ಕೈ ತಪ್ಪಬಹುದು, ಮೀನ್ಸ್ ಯಾರು ಮಿಸ್ಟೇಕ್ಸ್ ನ ಕೂಡ ಮಾಡಿರ್ತಾರೆ ಅಂತವ್ರಿಗೆ ಸೀಟ್ ಕೈ ಸಿಗ್ಬೋದು, ಅಂದ್ರೆ ಮಿಸ್ಟೇಕ್ ಆಗ್ಬೋದು. ಲೈಕ್ ಮಿಸ್ಟೇಕ್ ಆಗಿರೋದು ಬಂದ್ಬಿಟ್ಟು ಅಂಟಿಲ್ ನಿಮಗೆ ಮಾಪ್ ಅಪ್ ರೌಂಡ್ ವರೆಗೂ ಬಂದ್ರೆ ಬೇರೆ ವಿದ್ಯಾರ್ಥಿಗಳು ಕಡಿಮೆ ಅಂಕ ಬಂದಿರೋರು ಕೂಡ ಆ ಸೀಟ್ಗಳನ್ನ ಪಡೆದುಕೊಳ್ಳಬಹುದು. ಇಷ್ಟೆಲ್ಲ ಪಾಸಿಬಿಲಿಟಿ ಇದೆ, ಇಷ್ಟೆಲ್ಲ ಮ್ಯಾಟರ್ ಕೂಡ ಇದೆ. ಯಾವ ರೀತಿ ನೀವು ಕಡಿಮೆ ಅಂಕ ಬಂದು ಕೂಡ ನೀವು MBBS ನ ಪಡ್ಕೊಳ್ಳೋದು ಅಂತ ಹೇಳಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ನಿಮ್ಮ ಓನ್ ರಿಸ್ಕ್ ಮೇಲೆ ಟ್ರೈ ಮಾಡಿ. ಈ ಮಾಹಿತಿ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋಗೆ ನಮ್ಮನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.